ಹಾಯ್ ಗೈಸ್, ನಾವೀಗ ಹನುಮಗಿರಿ ಹೋಗ್ತಿದ್ದೇವೆ. ನಾವೀಗ ಹನುಮಗಿರಿ ಬಂದಿದ್ದೇವೆ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं ಶಿರಸಾ ನಮಾಮಿ. ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ. ಇಲ್ಲಿ ಆಂಜನೇಯ ದೇವರನ್ನು ಪ್ರತಿಷ್ಠಾಪನೆಯನ್ನು 2010ರಲ್ಲಿ ಮಾಡಿರುವಂಥದ್ದು. ಮೊದಲು ಈ ಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ದೇವಸ್ಥಾನ ಇದ್ದದ್ದಲ್ಲ, ಕೇವಲ ಕಾಡು ಇರುವಂಥ ಜಾಗ. ಇಲ್ಲಿ ಹಿರಿಯರಿಗೆ ಈ ಸ್ಥಳದಲ್ಲಿ ಏನೋ ಒಂದು ಶಕ್ತಿ ಕಂಡು ಬಂದು ಪ್ರಶ್ನಾಚಿಂತನೆಯನ್ನು ಮಾಡುವ ಮೂಲಕ ಅದರಲ್ಲಿ ಈ ಸ್ಥಳದಲ್ಲಿ ಆಂಜನೇಯನ ಶಕ್ತಿ ಐಕ್ಯವಾಗಿದೆ ಅಂತೇಳಿ ಕಂಡು ಬಂದಿದೆ. ಕಾರಣ ಏನು ಅಂತ ಕೇಳಿದರೆ, ಆಂಜನೇಯ ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡು ಹೋಗಬೇಕಿದ್ರೆ ಕೆಲವು ತುಣುಕು ಮಣ್ಣುಗಳು ಈ ಸ್ಥಳದಲ್ಲಿ ಬಿದ್ದಿರುವುದರಿಂದ ಈ ಸ್ಥಳಕ್ಕೆ ಆ ಶಕ್ತಿ ಬಂದಿದೆ ಅಂತೇಳಿ ಹೇಳುತ್ತಾರೆ. ಅದೇ ರೀತಿಯಾಗಿ ಪಂಚಮುಖಿ ಆಂಜನೇಯನನ್ನು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು. ಪಂಚಮುಖ ಅಂತಂದರೆ ಮಧ್ಯದಲ್ಲಿ ಪೂರ್ವಮುಖವಾಗಿ ಆಂಜನೇಯ ಸಕಲ ಶತ್ರುಬಾಧೆಯನ್ನು ನಿವಾರಣೆಯನ್ನು ಮಾಡುವಂಥವನು, ದಕ್ಷಿಣ ಮುಖವಾಗಿ ನರಸಿಂಹ ಎಲ್ಲ ಭೂತ ಪ್ರೇತಾದಿ ಬಾಧೆಗಳನ್ನು ಪರಿಹಾರ ಮಾಡಿಕೊಡುವಂಥವನು, ಪಶ್ಚಿಮ ಮುಖವಾಗಿ ಗರುಡ ದೇಹಕ್ಕೆ ಸಂಬಂಧಪಟ್ಟಂಥ ಸಮಸ್ತ ರೋಗ ಬಾಧೆಗಳನ್ನು ವಿಷಗಳನ್ನು ನಿವಾರಣೆಯನ್ನು ಮಾಡಿ ಆರೋಗ್ಯ ಭಾಗ್ಯವನ್ನು ಕೊಡುವಂಥವನು, ಉತ್ತರ ಮುಖವಾಗಿ ವರಾಹಸ್ವಾಮಿ ಸಂಪತ್ತನ್ನು ನೀಡುವಂಥವನು, ಊರ್ಧ್ವಮುಖವಾಗಿ ಹಯಗ್ರೀವ ಎಲ್ಲ ಜನವಶೀಕರಣ ಧನಾಕರ್ಷಣೆಯನ್ನು ನೀಡುವಂಥವನು. ಹೀಗೆ ಪಂಚಮುಖಿ ಆಂಜನೇಯ 9 ಅಡಿ ಎತ್ತರದ ಕೃಷ್ಣಶಿಲೆಯಲ್ಲಿ ಮಾಡಿರುವಂಥ ಏಕಶಿಲಾ ವಿಗ್ರಹ. ಈ ಕ್ಷೇತ್ರದಲ್ಲಿ ಶನಿದೋಷ ನಿವಾರಣೆಗೆ ವಿಶೇಷ ಕಾರಣಿಕ ಕ್ಷೇತ್ರವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಶನಿದೋಷ ಪರಿಹಾರಕ್ಕಾಗಿ ದೇವರಲ್ಲಿ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಹೋಗುವಂಥದ್ದು ಪ್ರತೀತಿ. ಚಾ ಕುಡ್ಲಿಕ್ಕೆ ಬಂದಿದ್ದೇವೆ. ನಮ್ಮತ್ತೆ ಚಾ ಪರಿಹಾರ ಬರ್ತದ ಪುಂಡಿ.